ನಮಸ್ಕಾರ ಸ್ನೇಹಿತರೆ, ಅನಮ್ ಜ್ಯೋತಿ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ ಏಪ್ರಿಲ್ 2026ರಲ್ಲಿ ಸಂಕಷ್ಟಹರ ಚತುರ್ಥಿ ಯಾವ ದಿವಸ ಬರ್ತಾ ಇದೆ, ಚತುರ್ಥಿ ತಿಥಿ ಯಾವಾಗ ಪ್ರಾರಂಭ ಯಾವಾಗ ಅಂತ್ಯ, ಹಾಗೆ ಚಂದ್ರೋದಯದ ಸಮಯ ಯಾವ ಒಂದು ಸಮಯದಲ್ಲಿ ಆಗ್ತಾ ಇದೆ ಎಲ್ಲವನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ಸರಳವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಈ ಸಂಕಷ್ಟಹರ ಚತುರ್ಥಿ ಇದೇ ಏಪ್ರಿಲ್ 5ನೇ ತಾರೀಕು ಭಾನುವಾರದಂದು ಬರ್ತಾ ಇದೆ. ಭಾನುವಾರ ಬೆಳಗ್ಗೆ 11:58 ಕೂಡ ತೃತೀಯ ತಿಥಿನೇ ಇರುತ್ತೆ. ಆ ನಂತರದಲ್ಲಿ 11:59 ಈ ಚತುರ್ಥಿ ತಿಥಿ ಪ್ರಾರಂಭ ಆಗುತ್ತೆ. ಅಂದರೆ ಹೆಚ್ಚು ಕಮ್ಮಿ ಮಧ್ಯಾಹ್ನದ ಸಮಯ ಆಗೋಗ್ಬಿಟ್ಟಿರುತ್ತೆ. 11:59 ನಂತರದಲ್ಲಿ ಚತುರ್ಥಿ ತಿಥಿ ಪ್ರಾರಂಭ ಆಗುತ್ತೆ. ಯಾವಾಗಲೂ ಕೂಡ ಸಂಕಷ್ಟಹರ ಚತುರ್ಥಿನಲ್ಲಿ ಚಂದ್ರೋದಯವನ್ನು ಗಣನೆಗೆ ತೆಗೆದುಕೊಳ್ಳೋದ್ರಿಂದ ಯಾವ ದಿವಸ ಚಂದ್ರೋದಯದ ಸಮಯ ಬಂದಿರುತ್ತೋ ಅದೇ ದಿವಸದಲ್ಲಿ ಸಂಕಷ್ಟಹರ ಚತುರ್ಥಿಯನ್ನು ಆಚರಣೆ ಮಾಡಬೇಕಾಗತ್ತೆ. ಆದ್ದರಿಂದ 5ನೇ ತಾರೀಕು ಮಧ್ಯಾಹ್ನ 11:59 ಚತುರ್ಥಿ ತಿಥಿ ಪ್ರಾರಂಭ ಆದರೆ 6ನೇ ತಾರೀಕು ಏಪ್ರಿಲ್ ಮಧ್ಯಾಹ್ನ 2:10 ಚತುರ್ಥಿ ತಿಥಿ ಮುಕ್ತಾಯ ಆಗುತ್ತೆ. ಆದರೆ ಇಲ್ಲಿ ನಾವು ಚಂದ್ರೋದಯವನ್ನು ಗಣನೆಗೆ ತೆಗೆದುಕೊಳ್ಳೋದ್ರಿಂದ ನಾವು 5ನೇ ತಾರೀಕು ಭಾನುವಾರನೇ ಆಚರಣೆಯನ್ನು ಮಾಡಬೇಕಾಗಿರುತ್ತೆ. ಇನ್ನು ಚಂದ್ರೋದಯದ ಸಮಯ ಅಂತ ಬಂದಾಗ ರಾತ್ರಿ 9:18 ನಂತರದಲ್ಲಿ ಚಂದ್ರೋದಯ ಆಗುತ್ತೆ. ಅಂದರೆ ಭಾನುವಾರ ಏಪ್ರಿಲ್ 5ನೇ ತಾರೀಕು ರಾತ್ರಿ 9:18 ನಂತರದಲ್ಲಿ ಚಂದ್ರೋದಯ ಆಗುವಂಥದ್ದು. ಇನ್ನು ಅವರವರ ಇರುವಂಥ ಆ ಪ್ರಾಂತ್ಯಗಳಲ್ಲಿ ಈ ಒಂದು ಚಂದ್ರೋದಯದ ಸಮಯ ಏನಿದೆ ಅದು ಸ್ವಲ್ಪ ಹಿಂದೆ ಮುಂದೆ ಕೆಲವು ಒಂದು 5, 10, 15 ನಿಮಿಷಗಳ ಅಂತರದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ವ್ಯತ್ಯಾಸ ಆಗಬಹುದು. ಆದರೆ 9:18 ನಂತರದಲ್ಲಿ ಚಂದ್ರೋದಯ ಆಗೋದ್ರಿಂದ ಆ ಒಂದು ಸಮಯವನ್ನು ನೀವು ನೋಡಿಕೊಂಡು ಚಂದ್ರನಿಗೆ ಆರ್ಘ್ಯವನ್ನು ಕೊಟ್ಟು ನಿಮ್ಮ ಉಪವಾಸ ವ್ರತವನ್ನು ಅಲ್ಲಿಗೆ ಮುರಿಬೋದು. ಇನ್ನು ನೀವು ಈ ದಿವಸ ಬೆಳಗ್ಗಿನಿಂದಲೇ ಸಂಕಲ್ಪವನ್ನು ಮಾಡಿ ಭಾನುವಾರ ಬೆಳಗ್ಗೆನೇ ನೀವು ಸಂಕಲ್ಪವನ್ನು ಮಾಡಿಕೊಂಡು ಉಪವಾಸ ವ್ರತವನ್ನು ಪ್ರಾರಂಭ ಮಾಡಬೇಕಾಗತ್ತೆ. ಇನ್ನು ಅದು ಪ್ರಾರಂಭ ಆಗೋದಕ್ಕೆ ಅಂದರೆ ಚತುರ್ಥಿ ಪ್ರಾರಂಭ ಆಗೋದಕ್ಕೆ ಮಧ್ಯಾಹ್ನದ ವೇಳೆ ಆಗಿಬಿಟ್ಟಿರೋದ್ರಿಂದ ನೀವು ಬೆಳಗ್ಗೆ ಸಂಕಲ್ಪವನ್ನು ಮಾಡಿ ದೇವರಿಗೆ ಗಣಪತಿಯ ಮುಂದೆ ದೀಪವನ್ನು ಹಚ್ಚಿ ಸಂಕಲ್ಪವನ್ನು ಮಾಡಿಕೊಂಡು ವ್ರತವನ್ನು ನೀವು ಪ್ರಾರಂಭ ಮಾಡಿ ಉಪವಾಸವಿದ್ದು ಸಂಜೆ ವೇಳೆಗೆ ನೀವು ಮುಖ್ಯ ಪೂಜೆ ಏನಿದೆ, ನೀವು ಕತೆ ಓದೋದಾಗಿರ್ಬೋದು, ಪೂಜೆ ಧೂಪ ದೀಪ ನೈವೇದ್ಯ ಮಂತ್ರಗಳನ್ನು ಓದೋದು, ಕಥೆಯನ್ನು ಓದೋದು ಎಲ್ಲವನ್ನು ಕೂಡ ಆ ಮುಖ್ಯ ಪೂಜೆ ಏನಿದೆ ಅದನ್ನು ನೀವು ಸಂಜೆ ವೇಳೆನೇ ಮಾಡಬೇಕಾಗತ್ತೆ. ಇನ್ನು ಆ ಪೂಜೆ ಎಲ್ಲ ಮುಗಿದ ನಂತರದಲ್ಲಿ ನೀವು ದೇವಸ್ಥಾನಕ್ಕೆ ತೆರಳಿ ಒಂದು ಪೂಜೆಯನ್ನು ಮಾಡಿಸ್ಕೊಂಡು ಅಲ್ಲಿ ಕೂಡ ಕಥೆಯನ್ನು ಕೇಳಿಕೊಂಡು ಮನೆಗೆ ಬಂದು ಆ ನಂತರ ನೀವು ಚಂದ್ರನಿಗೆ ಆರ್ಘ್ಯವನ್ನು ಕೊಟ್ಬಿಟ್ಟು ಆ ನಂತರದಲ್ಲಿ ನೀವು ಉಪ್ಪಿಲ್ಲದೆ ಇರುವಂಥ ಆಹಾರವನ್ನು ನೀವು ಸೇವನೆಯನ್ನು ಮಾಡ್ಬೋದು. ಇನ್ನು ಆ ದಿವಸ ಗಣಪತಿಗೆ ಕಡಲೆಕಾಳಿನ ಹಾರ ಅಥವಾ ಎಕ್ಕದ ಹೂವಿನ ಹಾರವನ್ನು ಅರ್ಪಣೆಯನ್ನು ಮಾಡೋದು ತುಂಬಾ ಒಳ್ಳೆಯದು. ಇದು ಅತ್ಯಂತ ಶ್ರೇಷ್ಠ ಅಂತ ಹೇಳ್ತಾರೆ. ಸಾಧ್ಯವಾದರೆ ಆ ದಿವಸ ಎಕ್ಕದ ಹೂವಿನ ಹಾರ ಹಾಗೆ ಕಡಲೆಕಾಳಿನ ಹಾರವನ್ನು ಗಣಪತಿಗೆ ಮನೆಯಲ್ಲಾದರೂ ಪರವಾಗಿಲ್ಲ, ದೇವಸ್ಥಾನಕ್ಕೆ ಕೊಡೋದಾದರೂ ಪರವಾಗಿಲ್ಲ, ಅದನ್ನು ಅರ್ಪಿಸಿ ಸಾಧ್ಯವಾದರೆ ಮೋದಕವನ್ನು ಮಾಡಿ ನೈವೇದ್ಯವನ್ನಾಗಿಟ್ಟು ಅಥವಾ ಕಡಲೆಕಾಳು ಹುಸ್ಲಿಯನ್ನು ನೈವೇದ್ಯವಾಗಿಟ್ಟು ನೀವು ಪೂಜೆಯನ್ನು ಮಾಡಬಹುದು. ನೋಡಿದ್ರಲ್ಲ ಸ್ನೇಹಿತರೆ, ಸಂಕಷ್ಟಹರ ಚತುರ್ಥಿ ಏಪ್ರಿಲ್ ತಿಂಗಳಿನಲ್ಲಿ ಯಾವ ದಿವಸ ಬರ್ತಾ ಇದೆ, ಯಾವೊಂದು ಸಮಯದಲ್ಲಿ ಚತುರ್ಥಿ ಪ್ರಾರಂಭವಾಗಿ ಅಂತ್ಯ ಆಗ್ತಾ ಇದೆ, ಯಾವ ದಿವಸ ವ್ರತಾಚರಣೆಯನ್ನು ಮಾಡಬೇಕು ಎಲ್ಲವನ್ನು ಕೂಡ ಸರಳವಾಗಿ ತಿಳಿಸ್ಕೊಟ್ಟಿದ್ದೀನಿ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಂಕಷ್ಟಹರ ಚತುರ್ಥಿಯ ಮತ್ತಷ್ಟು ಮಾಹಿತಿಯನ್ನು ಕೊಡ್ತೀನಿ. ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು.